ಈಗ ಅಲ್ಪಸಂಖ್ಯಾತರಿಗೂ ನೀವು ವಂಚನೆ ಮಾಡಿದಿರಿ. ಈಗ ಮಾನ್ಯ ಸದಸ್ಯರು ಕೂಡ ಅದು ಬಜೆಟ್ ಅಲ್ಲಿ ಮಾತಾಡಿ, ನಿಮ್ದು ಕೊಡೋದಿಲ್ಲ. ಬಜೆಟ್ ಅಲ್ಲಿ ಮಾತಾಡಿದ ಕ್ವಶನ್ ಅವರ್, ಬಜೆಟ್ ಅಲ್ಲಿ ಮಾತಾಡಿ, ಇದು ಕ್ವಶನ್ ಅವರ್. ವಿಜಯೇಂದ್ರ ಕ್ವಶನ್ ಕೇಳಿ. ಮಾನ್ಯ ಅಧ್ಯಕ್ಷೆ, ನಮ್ಮ ಸದಸ್ಯರು ಯತ್ನಾಳ್ ಸಾಹೇಬ್ರು ಎಲ್ಲಾರ್ಗೂ ಕೊಟ್ಟಿದ್ದೀರಿ, ನನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ನೀವು ಕೊಡ್ಬೇಕಾ, ದುಡ್ಡು ಬೇಕಾ ಗ್ರಾಂಟ್? ಮುಸ್ಲಿಂ ತಾವಾಗಿ ತಾವು MLA ಆಯ್ಕೆ ಆದ್ಮೇಲೆ ಯಾವ ಬುರ್ಕಾಗಿರೋ ನಾವು ಮುಸ್ಲಿಂ ನೀವು ಹೇಳಿ, ಹೆಂಗ್ ಕೊಡೋದು ಹೇಳಿ, ನೀವು ಹೆಂಗ್ ಕೊಡೋದು? ನಾವು ವಿಜಯೇಂದ್ರ ಆಯ್ತು, ಸರ್ಕಾರ ವಿಜಯೇಂದ್ರ ಹೆಂಗ್ ಅನುದಾನ ಕೊಡ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಅವ್ರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ, ಕೊಟ್ಟು ಕೆಲಸ ಮಾಡಲ್ಲ ಅಂತ ಅವರೇ ಹೇಳಲ್ಲ. ನೀವು ಸರ್ಕಾರವಾಗಿ ಮಾಡಿ, ನೀವು ಸರ್ಕಾರವಾಗಿ ಕೆಲಸ ಮಾಡಿ, ಅವ್ರೇನ್ ಮಾಡ್ಬೇಕಾ? ನೀವು ಸರ್ಕಾರ ಮಾಡಕ್ಕಾಗಲ್ಲ, ನೀವು ಮಾಡಿ ಅಂದ್ರೆ ನೀವು ಸರ್ಕಾರವಾಗಿ ಕೆಲಸ ಮಾಡ್ರಿ. ಶಾಸಕರಾಗಿದ್ದಾರೆ ಒಂದ್ ನಿಮಿಷ ಸರ್, ಅವರು ಶಾಸಕರಾಗಿದ್ದಾರೆ, MLA ಆಗಿದ್ದಾರೆ, ಅವ್ರು ಬಿಟ್ಟು ಕೆಲಸ ಮಾಡಕ್ಕಾಗಲ್ಲ. ಅವ್ರು ಹೇಳ್ಬೇಡಿ ನಾನ್ ಮಾಡಕ್ಕಾಗಲ್ಲ ಅಂತ ನಾನು ಮಾಡ್ತೀನಿ. ನಾನು ಪ್ರಶ್ನೆ ಮಾಡೋದು ನಮ್ ಕೆಲಸ, ಅವ್ರು ಕೆಲಸ ಮಾಡಿ ಪ್ರಶ್ನೆ ಮಾಡೋದು ನಮ್ ಕೆಲಸ. ಈಗ ನೀವು ಕೂತ್ಕೊಳ್ಳಿ, ವಿಜಯೇಂದ್ರ ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಉತ್ತರ ಕೊಡೋದು. ಆಯ್ತು, ಅವ್ರ ಪ್ರಶ್ನೆ ಹೇಳ್ತಾರೆ, ಉತ್ತರ ಕೊಡಬೇಕು. ನೀವು ಕೂತ್ಕೊಳ್ಳಿ. ಈಗ ನಮ್ಮ ಅಭಿಪ್ರಾಯ ಪ್ರಶ್ನೆ ಹೇಳಿ ವಿಜಯೇಂದ್ರ, ಪ್ರಶ್ನೆ ಹೇಳಿ. ಪ್ರಶ್ನೆ ಹೇಳಿ ವಿಜಯೇಂದ್ರ. ತಾವ್ ಹೇಳಿದ್ದಕ್ಕೆ ನಾನು ಹೇಳಿದ್ದ, ತಾವ್ ಹೇಳಿದ್ದಕ್ಕೆ ನಾನು